12 ವರ್ಷದಲ್ಲಿ ರಾಯರು ತಪಸ್ಸು ಮಾಡಿದಾರ 16ನೇ ಶತಮಾನದಲ್ಲಿ ಅಲ್ಲೇ ತಪಸ್ಸು ನೋಡ್ರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾವ ಪ್ಲಾನ್ ಮಾಡಿರ್ಲಿಲ್ಲ ನಾವು, ಹಂಗ ಬಂದ್ವಿ. ಒಂದು ಫೋಟೋ, ಒಂದು ಮೂರ್ತಿ ಹೊಡಿತ್ಯಾ? ಮರ್ತದೆ. ಏನು ತಿಂದಿ ಕರೆಕ್ಟ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೊಂಟೇವ ನಾವು? ಮಂತ್ರಾಲಯಕ್ಕೆ ಯಾರು ಹೊಂಟ್ರ? ನಾನು, ನಮ್ಮ ಮಮ್ಮಿ ವಿಷಯಮ್ಮ, ನೀನು. ನಿಮ್ಮ ಮಮ್ಮಿ ಇವ್ರನ? ಹಾಯ್. ಇವ್ರು ನಿಮ್ಮ ತಂಗಿ ಮಕ್ಕೊಂಡ್ರಿ. ನಮ್ಮ ಮಮ್ಮಿ ಅಲ್ಲಿ ನೀರು ತೊಗೊಳಕ್ ಹೋಗ್ಯಾರ. ನಿಧಿ ಅತ್ತೆ ಎಲ್ಲೈತಿ? ನಿಧಿ ಅತ್ತೆ ಅವ್ರಿಗೆ ಹೋಗೈತಿ. ಆಕಿನ ಬಿಟ್ಟು ಬಂದೇವಿಲ್ಲ? ಮತ್ತೆ ಹೇಳದ್ ಬಿಟ್ಟು ಬಂದೇವಿ ಆಕಿಗೆ, ನಿಧಿ ಅತ್ತೆಗೆ. ಅತ್ತೆಗೆ ಬಿಟ್ಟು ಬಂದೇವಿ. ನಾವು ಅಷ್ಟೇ ಹೊಂಟೇವಿ. ಬರ್ರಿ ನಮ್ಮ ಕೂಟ ನೋಡೋಣಂತೆ. ಬರ್ರಿ ನಮ್ಮ ಕೂಟ ನೋಡೋಣ. ರಾಯರ ದರ್ಶನ ತಗೊಳ್ಳೋಣ ಅಂತ. ರಾಯರ ದರ್ಶನ ತಗೊಳ್ಳೋಣ. ಹೋಗೋಣ? ಹಾಂ. ನಾವು ಹಳ್ಳಿಗುಡಿ ಅಂತ ಟೋಲ್ನಾಗ ಅದೇವಿ. ಇದು ಗದಗ ದಾಟಿಂದ ಬರ್ತೈತಿ. ಹುಬ್ಳಿನಾಗ ಸ್ವಲ್ಪ ಮಳೆ ಇತ್ತು, ನಾವು ಅಲ್ಲೇನು ಬ್ಲಾಗ್ ಮಾಡ್ಕೊಲಿಲ್ಲ. ಈಗ ಹುಬ್ಳಿಲಿಂತ್ರ ಗದಗ್ಲಿಂತ್ರ ಹಳ್ಳಿಗುಡಿ ಟೋಲ್, ಇಲ್ಲಿಂತ್ರ ಸೀದಾ ಈಗ ಕೊಪ್ಪಳದ ಬರ್ತೈತಿ. ಕೊಪ್ಪಳದ್ಲಿಂತ್ರ ಒಳಗೆ ಬರ್ರಿ ನೋಡೋಣ ಅಂತ. ಸೊ ಈಗ ಗಂಗಾವತಿ ದಾಟಿ ಊಟಕ್ಕೆ ನಿಂದ್ರಸೇವಿ. ಊಟ ಮನ್ಯಾಗ ಮಾಡ್ಕೊಂಡು ಬಂದಿತ್ತು. ಫುಲ್ ಟ್ರಾಫಿಕ್ ಐತಿ, ರೋಡ್ ಸಿಂಗಲ್ಲು ಐತಿ. ಇನ್ನೂ 3 ಅವರ್ ತೋರ್ಸ ಅಂತೈತಿ ಮಂತ್ರಾಲಯ. ಸೊ ಮಂತ್ರಾಲಯಕ್ಕೆ ಹೋಗೋಣಂತ. ಈಗ ಫಸ್ಟ್ ಊಟ ಮಾಡ್ಕೊಳ್ಳೋಣ. ಬರ್ರಿ. ಎಲ್ಲ ಹೊಂಟೀವಿ ಅದ್ರಿಕಾಯಿಗೆ? ಮಂತ್ರಾಲಯಕ್ಕೆ. ಸ್ವಾಮಿ ಹೆಸರೇನು? ರಾಘವೇಂದ್ರ ಸ್ವಾಮಿ. ಊಟ ಕಾರ್ನಾಗ ಐತೆ. ಊಟ ಮಾಡೋಣ. ಏನು ತಿಂದೀನಿ ಕಾರ್ನಾಗ? ಉಪ್ಪಿಟ್ಟು ಮಾಡ್ಕೊಂಬಂದಿಲ್ಲ ಮಮ್ಮಿ? ಮರ್ತದೆ. ಏನು ತಿಂದಿ ಕರೆಕ್ಟ? ಫಿಂಗರ್ ಚಿಪ್ಸ್ ತಿಂದೇನೆ. ಬಾ ಈಗ ನಂಗೆ ಮಮ್ಮಿ ತಿನ್ನಿಸ್ಬಾ. ಒಂದು ರೋಡ್ ಸೈಡ್ ನಿಂತಿದ್ವಿ ಸ್ಪಾಟ್. ನೋಡ್ಬೋದು ನೀವು ಯಾವ ಪರಿ ಐತಿ ಗದ್ದೆ ಎಲ್ಲ. ಅನ್ವಿತ ಆರಾಮ್ ರಿಲ್ಯಾಕ್ಸ್ ಮೂಡ್ನಾಗ ನಿಂತಾಳೆ. ಊಟ ಮಾಡೋಣ ಬರ್ರಿ. ನಮಕ್ ಮಾಡ್ಕೊಂಬಂದ ನೋಡು ಈಕಿ. ನಮ್ಮ ಮನಿ ಸೇವರ್ ಈಕಿ. ಎಲ್ಲಿ ಹೋದ್ರು ಮಾಡು. ಮಮ್ಮಿದ ತಿನ್ನ ಅಂತ. ಎಷ್ಟು ವಯಸ್ಸಿನಿ? ಇಷ್ಟ ತಿಂದಿಲ್ಲ, ಎಷ್ಟು ತಿಂದೀನಿ. ಮಳೆ ಹೊತ್ತು ನೋಡಿ ನೀ ಐಸ್ ತೊಗೊಂಡಿದ್ದಕ್ಕೆ. ಅದೇ ಮಳಿನ ನಿಂತು ನೀ ಐಸ್ ತೊಗೊಂಡಿದ್ದಕ್ಕೆ. ತಗಿಸ್ಕೊಂಡ್ಯಾ ನೀ? ಐಸ್ ತಿನ್ನಿ, ನೆಗಡಿ ಬರ್ತೈತಿ ರಾತ್ರಿ. ಬರ್ತೈತಿ. ನಿಮ್ಮ ಟೀಚರಿಗೆ ಫೋನ್ ಹಚ್ಚಿ ಆತೇನು ತಡಿ. ಹೊಡಿತ್ಯಾ? ತಿಂತೀನಿ. ಸೊ ಈಗ ಫೈನಲಿ ನಾವು ಬಂದು ಮಂತ್ರಾಲಯ ರೀಚ್ ಆಗಿ ನಾವು ರೂಮ್ ಮಾಡಿದ್ದೆಲ್ಲ ಅಂದ್ರೆ ಇಲ್ಲಿ ಬೋರ್ಡ್ ತೋರಿಸ್ತೀನಿ ನಿಮ್ಗೆ. ಇದು ಹುಬ್ಳಿ ಧರ್ಮಸ್ಥಳ ಅಂತ ಏನೈತಲ್ಲ, ಇಲ್ಲಿ ಬಂದು ಮಾಡೇವಿ. ಸೊ ಟೋಟಲ್ ನಮ್ಗೆ AC ರೂಮ್ ಬಿದ್ದಿದ್ದು 1400 ರೂಪಾಯಿ. ರೂಮ್ ತೋರಿಸ್ತೀನಿ ಅಂತ. ಮಮ್ಮಿ ಅಕ್ಕ ಅದು ಎಲ್ಲರೂ ಕಾರ್ನಾಗ ಅದಾರ. ಲಗೇಜ್ ತರಕ್ಕೆ ಹೊಂಟೇವಿ. ನಾನು ಅನ್ವಿತಾ ಅಷ್ಟೇ ಬಂದಿದ್ವಿ. ಇಲ್ಲಿ ರೂಮ್ ಒಂದು ಲೆಕ್ಕಕ್ಕೆ ಅದಾವ, ತೋರಿಸ್ತೀನಿ ಅಂತ. ಇದು ಬಂದ್ಬಿಟ್ಟು ರೂಮ್. ಇದಕ್ಕೆ 1400 ಚಾರ್ಜ್ ಮಾಡ್ಯಾರ AC ಇದಕ್ಕೆ. ಆ್ಯಂಡ್ ಒಂದೇ ಕಾಟ್ ಐತಿ. ಉಳ್ಕಿವು ಚಾಪಿ ಹಾಸ್ಕೊಂಡು ಮಕ್ಕೋಬೇಕು. ಸದ್ಯ ಮಟ್ಟಕ್ಕೆ ಇಲ್ಲಿ ಏನು ಏಕಾದಶಿದು ಕ್ರೌಡ್ ಐತಿ, ಅದಕ್ಕೆ ಇದು ಪ್ರೈಸ್ ಹೈಕ್ ಆಗ್ಯಾವ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಊಟ ಮಾಡಿ ಬರ್ಬೋದು.
ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮುಂಜಾನೆ ಆಚೆ ರೆಡಿ ಆಗೇವಿ, ಗುಡಿ ಕಡೆ ಹೊಂಟೇವಿ. ಈಗ ಏನು ತೊಗೊಂಡಿದ್ದೀನಿ ನೀವು ತೋರಿಸ್ತೀನಿ ಹಾಗೆ ಹೆಂಗೈತೆ ಅಂತ ಕೆಡುತ್ತಿಲ್ಲ ನೀನು ನನಗೂ. ಸೊ ಇದು ಬಂದು ಎಂಟ್ರೆನ್ಸ್ ಹೊಂಟೇವಿ ಗುಡಿ ಹತ್ರ. ನಮ್ಮ ರೂಮ್ಲಿಂತ ಏನಿಲ್ಲ, ಭಾಳ ಅಂದ್ರೆ 500 ಮೀಟರ್ಸ್ ಐತಿ. ಹೋಗಿ ಕ್ಯೂ ನೋಡ್ಬೇಕು ಈಗ ಎಷ್ಟು ಐತೆ ಅಂತೇಳಿ. ಅನ್ವಿತಂದು ಜಡಿ ಹೆಂಗಾಗೈತೆ ನೋಡ್ರಿ, ಕೂದಲ ಹಾಕ್ಕೊಂಡು ಅಲ್ಲಿ ಅಕ್ಕಿ ಗಿಡ್ಡಿದ್ ನೋಡ್ರಿ. ಅಲ್ಲಿ ಅದ್ವಿ ಹಾಯ್ ಮಾಡಿ. ಎಂಟ್ರೆನ್ಸ್ ಅಷ್ಟೇನು ಗದ್ಲಿಲ್ಲ, ಈಗ ಒಳಗೆ ಎಂಟ್ರಿ ಆಗಂತ ನಾವು. ಅಲ್ಲಿ ಏನೋ ಗದ್ಲಿದ್ದಿದ್ದಿಲ್ಲ, ಇಲ್ಲಿ ಫುಲ್ ರಶ್ ಐತೆ ನೋಡಿ. ಎಲ್ಲಿದೇವೇನು ಐತ ಕ್ಯೂ ಭಾಳ ಐತನ. ಏನವ ಏನ ಮಂಗ ಎಲ್ಲದಾವ? ಎಷ್ಟದಾವು ಮಂಗ ಅದಾವನ? ನಿನ್ನ ಫ್ರೆಂಡ್ಸ್ ನಾವು ಹಾಂ ಹಾಂ. ಈಗ ದರ್ಶನ ಮುಗಿಸ್ಕೊಂಡ್ವಿ. ದರ್ಶನ ಅಂತ ಕ್ಲಿಯರ್ ಆಯ್ತು. ಸ್ವಾಮಿಗಳು ಚಂದ ಕಂಡ್ರಲ್ಲ, ರಾಘವೇಂದ್ರ ಸ್ವಾಮಿಗಳು. ಈಗ ಮಠದಾಗ ಅದೇವಿ, ಮಠನೂ ಫುಲ್ ರಶ್ ಆಗಂತೈತಿ. ಇನ್ನು ಈಗ ಮತ್ತೆಲ್ಲಿ ಹೋಗುನು? ಈಗ ಹೊಳಿ ಹತ್ರ ಹೋಗುನು, ಇಲ್ಲಾಂದ್ರೆ ಪಂಚಮುಖಿ ಹನುಮಪ್ಪನ ಹತ್ರ ಹೋಗುನಂತ. ದರ್ಶನ ಅಂತ ಚಲೋ ಆಗ್ತದೆ, ಹೋಗುನ. ಮಮ್ಮಿ ಅದು ವೇಟ್ ಮಾಡೋ ಅಂತಾರ, ಆ ಕಡೆ ಹೋಗುನಂತ. ಈ ಕ್ಯೂ ಏನೈತಲ್ಲ ತೀರ್ಥ ಮತ್ತು ಅಕ್ಷತದ್ದು, ಇಲ್ಲಿ ತೀರ್ಥ ಕೂಡ ಅಂತಾರೆ. ಆಮೇಲೆ ಇಲ್ಲಿ ಹಂಗೆ ಸ್ವಲ್ಪ ಮುಂದೆ ಬರ್ತೀನ, ಇಲ್ಲಿ ಅಕ್ಷತೆ ಕೊಡ್ತಿರ್ತಾರೆ. ಇಲ್ಲಿ ಸೀದಾ ಈ ಕಡೆ ಹೋದ್ರೆ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಐತಿ. ಮಮ್ಮಿ ಅಕ್ಕನೂ ಅಲ್ಲಿ ನಿಂತಾರೆ, ಅಲ್ಲಿ ಹೊಂಟೆ ಈಗ. ಇದೇ ಇರಲಿಲ್ಲ ನಿಂಗೆ ಫೈನಲ್ ಅನ್ವಿತಾ? ಎಲ್ಲ ಕರೆಕ್ಟ್ ಐತಲ್ಲ, ಕಣ್ಣು ಬಾಯೆಲ್ಲ. 500 ರೂಪಾಯಿ ಒಂದು ಫೋಟೋ, ಒಂದು ಮೂರ್ತಿ, ಟೋಟಲ್ 850 ಆಗೈತಿ. ಅಲ್ಲಿ ಪೇ ಮಾಡಿ ಬಂದರೆ ಇಲ್ಲಿ ಪ್ಯಾಕ್ ಮಾಡ್ತಾರೆ. ಡೇಟ್ ಆದ ತಕ್ಷಣ ಗುಡಿ ಲೆಫ್ಟ್ ಸೈಡು ಇಲ್ಲಿ ಪಂಚಲಮ್ಮನ ದೇವಸ್ಥಾನ ಐತಿ, ಅಲ್ಲಿ ಬಂದೇವಿ. ಈ ದೇವಿ ದರ್ಶನ ತೊಗೊಂಡು ಅಲ್ಲಿ ಮುಂದೆ ಬಂದು ಅನ್ಸುತ್ತೆ. ಇವೆಲ್ಲ ಸಣ್ಣವ್ರದಂಗೆ ನೆನಪಿತ್ತು. ಈಗ ಅನ್ವಿತ ಹಾಕಿಸ್ಕೊಳ ಅಂತ ಕೈಗೆ. ಕೈ ತೋರಿಸು. ಅದ್ವಿ ಏನದ ಅದ್ವಿ? ಡಿಸೈನ್ ನೋಡತ್ತೆ ಅದು ಸಾಕ. ಹೆಂಗೈತೆ ತೋರ್ಸದ. ಸೂಪರ್ 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 ಸೂಪರ್. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಬಂದ್ವಿ. ಈಗ ಚೆಕ್ಔಟ್ ಮಾಡ್ಬೇಕು. ಚೆಕ್ಔಟ್ ಮಾಡ್ಕೊಂಡು
ಪಂಚಮುಖಿ ಆಂಜನೇಯನ ಕಡೆ ಹೋಗ್ಬೇಕು. ಇಲ್ಲಿಂದ ಟೋಟಲ್ 20 ಕಿಲೋಮೀಟ್ರ್ ತೋರಿಸಂತಿರ್ತದೆ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗಿ ಅಂತ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ್ಬೇಕು ನೋಡ್ರಿ. ಈಗ ಅನ್ವಿತಾ ಎಲ್ಲಿಂತ್ರ ಬಂದ್ವಿ? ಮಂತ್ರಾಲಯ ಹತ್ರ ಬಂದೇವಿ. ಪಂಚಮುಖಿ ಹನುಮಪ್ಪಗೆ ಕ್ಯೂನ್ಯಾಗದೇವಿ. ಕ್ಯೂ ನೋಡ್ಬೋದು ನೀವು. ಈಗ ದರ್ಶನಕ್ಕೆ ಹೊಂಟೇವಿ. ಒಳಗೆ ಮೊಬೈಲೆಲ್ಲ ಐತಿಲ್ಲ ಗೊತ್ತಿಲ್ಲ. ನೋಡೋಣ ಇದ್ರೆ ಮಾಡೋಣ ವೀಡಿಯೋ ಇಲ್ಲ ಅಂದ್ರೆ ಹಂಗೆ ಬಂದು ನೋಡೋಣ. ಆಗಿ ಬಂದ್ವಿ. ಬಂದ ತಕ್ಷಣ ದೇವ್ರ ಅಲ್ಲ ಅಂದ್ರೆ ಅನ್ಎಕ್ಸೆಪ್ಟೆಡ್ ಅಂದ್ರೆ ಏನು ಪ್ಲಾನ್ ಆಗಿದ್ದಿಲ್ಲ. ಪ್ಲಾನ್ ಅಂದ್ರೆ ಯಾವ ಪ್ಲಾನ್ ಪ್ಲಾನ್ ಮಾಡಿರ್ಲಿಲ್ಲ ನಾವು. ಹಂಗ ಬಂದ್ವಿ. ಬಂದ ತಕ್ಷಣ ಅಲ್ಲಿ ದರ್ಶನಕ್ಕೆ ಹೋಗಾಕ ಒಬ್ಬ ಕೂಪನ್ ಕೊಟ್ಬಿಟ್ಟ. ಒಳಗೆ ಡೈರೆಕ್ಟ್ VIP ಎಂಟ್ರಿ ಇದಾವೆ. VIP ಕೂಪನ್ ಕೊಟ್ಟ. ಹೋಗಿ ಬಡ ದರ್ಶನ ಮಾಡ್ಕೊಂಡು ಬಂದ್ವಿ. ಒಟ್ಟಿಗೆ ನಮಗೆ ರಾಗಪ್ಪ ಕೈ ಹಿಡ್ದಾನಂತ ಕನ್ಫರ್ಮ್ ಆಯ್ತು. ನಿಂದೇನು ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಬಂದಿದ್ದು ನಾನು ಇಲ್ಲೇ. ಫಸ್ಟ್ ಟೈಮ್ ಬಂದಿದ್ದೆ ನಾನು. ಫಸ್ಟ್ ಟೈಮ್ ಬಂದಿದ್ದೆ. ನೀ ಎಷ್ಟು ಟೈಮ್ ಬಂದಿದ್ದೆ? ಫಸ್ಟ್ ಟೈಮ್ ಬಂದಿದ್ದೆ ಅನ್ಬೇಕ. ಫಸ್ಟ್ ಟೈಮ್ ಇದಾ ಗುಡಿ. 12 ವರ್ಷದಲ್ಲಿ ರಾಯರು ತಪಸ್ಸು ಮಾಡಿದಾರ. 16ನೇ ಶತಮಾನದಲ್ಲಿ ಅಲ್ಲೇ ತಪಸ್ಸು ಮೆಚ್ಕೊಂಡು ಅಂಜನ ಸ್ವಾಮಿ 5 ಮುಖದಲ್ಲ ಪ್ರತ್ಯಕ್ಷ ಆಗಿ ಮೇಲೆ ಉಪಪಾದಗಳಿದ್ದಾವ. ನಮಸ್ಕಾರ ಮಾಡಿ ಬಂದ್ರೆ ಅಂಜನ ಪಾದಗಳಿದ್ದಾವ ಮೇಲೆ. ಅಂಜನ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಮಚಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಡ್ತಿರೋ ಪಾದಗಳವು. ಮಧ್ಯದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗರುಡ ಏಕಿರುವವರಹ 5 ಮುಖದಲ್ಲಿ ಅಂಜನ ಸ್ವಾಮಿ ಇಲ್ಲಿ ರಾಮಚಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಅಂಜನ ಸ್ವಾಮಿ, ರಾಮಚಂದ್ರ ಸ್ವಾಮಿಗಳು ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡು ಮಂತ್ರಾಲಯದಲ್ಲಿ ಹೋಗಿ ರಾಯರ ಬೃಂದವನಸ್ಥರಾಗಿದ್ದಾರ. ಲಕ್ಷ್ಮೀದೇವಿ ಉದ್ಭವ ಮೂರ್ತಿ, ಶಂಕುಚಕ್ರ ಗಜಾಸ್ತೆ ಉದ್ಭವ ಆಗಿದ್ದಾಳೆ. ರಾಯರ ಮನೆ ದೇವರು. ಬನ್ನಿ ಇಲ್ಲಿ ಪಂಚಮುಖಿ ಹನುಮಪ್ಪನ ಕಡೆ ಒಂದು ಕಲ್ಲು ಐತಿ. ಅದನ್ನು ಮನುಷ್ಯರಂತರೂ ಎತ್ತಿಡಕ್ಕೆ ಸಾಧ್ಯನೇ ಇಲ್ಲ. ಆಪರಿ ಐತದ. ಈಗ ತೋರಿಸ್ತೇನೆ ನೋಡ್ರಿ. ಎಷ್ಟು ಚಂದ ಅರೇಂಜ್ ಮಾಡ್ದಂಗೆ ಆಗೈತೆ. ಅದು ಯಾವಾಗ ಗೊತ್ತಿತ್ತು ಅಂತ. ಅದು ಏನೋ ವಿಶೇಷತೆ ಐತಿ, ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನೋಡಿ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದೆ ಹೊಂಟೇವಿ. ನೋಡ್ಬೇಕು ಈಗ ಡಿಸೈಡ್ ಮಾಡ್ಬೇಕು ಯಾವ ಕಡೆ ಹೋಗ್ಬೇಕು ಅಂತೇಳಿ. ಮಳೆ ಬರೋಂಗಾಗೈತಿ. ಫಸ್ಟ್ ಕಾರ್ ಹೋಗ್ಸಿದ್ರು ನಂತರ ಇದು ಬೆಡ್ ಆ್ಯಂಡ್ ಪಿಲ್ಲೋ ಗತ್ಲೆ ನಿಂಗೆ ಕಾಣ ಅಂತೈತಿ. ಕಾಣ ಅಂತೈತಿಲ್ಲ ಅವ್ರಿಗೆ ಕಾಣ್ತೈತೆ. ಹಂಗಂದ್ರೆ ತೋರಿಸ್ಬಿಡೋಣ ಕರೆಕ್ಟ್. ಸೊ ಇದು ಬೆಡ್, ಇದು ಪಿಲ್ಲೋ, ಮ್ಯಾಗ ಮನುಷ್ಯ ಮಕ್ಕೊಂಡು ಕಾಣ ಅಂತಿದ್ರು. ಓಕೆ ಬಾ. ನಾವೀಗ ಬಂದಿದ್ದು ರಾಯರ ಬೃಂದಾವನ. ನಮ್ಮಿಂದ ನೇತ್ರಾವತಿ ನದಿ ಹರಿಯತೈತಿ ನೋಡ್ರಿ. ಎಷ್ಟು ಸೂಪರ್ ಆಗಿದೆ ನೋಡ್ರಿ. ಸಂತೋಷ. ಮಳೆನೂ ಸ್ಟಾರ್ಟ್ ಆಗ್ತಿಗಿದೆ. ಮಳೆ ನೋಡ್ಬೋದು ನೀವು. ಮಳೆ ಆಪರ ಸ್ಪೀಡ್ ಬರ ಅಂತೈತಿ. ನಾವು ಯಾವ್ದಾರು ಒಂದು ಬೆಚ್ಚನ ಜಾಗ ಹುಡುಕೋಣ ಅಂತೀವಿ. ಪೂರ ಮಳೆ ಆತಿಗೆ ನೋಡ್ಬೋದು ನೀವು ಮಳಿನ. ಜೋರು ಮಳೆ ಮತ್ತು ಇಕ್ಕಿ ಮಕ್ಕೊಂಡೆ ಕೇರ್ಲಿ ನೋಡ್ರಿ. ಗುಡ್ ಮಾರ್ನಿಂಗ್ ಮತ್ತು ಮಕ್ಕೋಣ ಅಂತ. ಸೊ ಮಳೆನೂ ಫುಲ್ ಸ್ಟಾರ್ಟ್ ಆಗೈತಿ ಇಲ್ಲಿಗ. ಕಾರ್ ಕಡೆ ಓಡಿ ಬಂದು ಹತ್ತೇನೆ ನಾನು. ಫುಲ್ ತೊಯ್ಸ್ಕೊಂಡೇನೆ, ಕಾಣವಲ್ದದೆ. ಮಮ್ಮಿ ಯಾರದು ಅಲ್ಲಿ ನಿಂತಾರ. ಅವ್ರನ್ನ ಪಿಕ್ ಮಾಡ್ಕೊಂಡು ಸೀದಾ ಹುಬ್ಳಿ ಕಡೆ ಹೋಗ್ಬೇಕು. ಈಗ ಒಂದು ಯಾವ್ದಾರು ಚಹಾ ಕುಡ್ದೆ ನೋಡ್ರಿ ಇಲ್ಲೆಲ್ಲ ತೊಯ ಅಂತ ಬಿಡೈತಿ. ತೊಯ್ಸ್ಕೊಂಡ್ರೆ ಪೂರ ಅದ್ವಿ ತೊಯ್ಸ್ಕೊಂಡಿ ತೊಯ್ಸ್ಕೊಂಡ್ಯಾ? ಹೋಗುನ ಈಗ ಊರಿಗೆ. ಮಳೆ ಸ್ಲೋ ಆಯ್ತು. ನೀವು ಬಂದು ಹತ್ತದ ನದಿನಾಗ ಕಾಲು ಇಟ್ಟಿದ್ರೆ ಕಾಲು ಮಕ್ಕಳು ತಿಂತೈತಿ. ಹಾಂ ಮಸಳಿ ನೀನು ತಿಂದು ಹೋಗ್ಬಿಡ್ತೈತಿ. ಬರ್ರನ ತಿಂತೈತಿ ನೀನು. ನಾವು ಒಗದು ಹೊಕ್ಕೇನಿ ಈಗ ನದ್ಯಾಗ. ನೀನು ಒಗದು ಹೊಕ್ಕೇನಿ ಈಗ
ನೀ ಬರಂಗೇ ಇಲ್ಲ ನನ್ನ ಕಡೆ ಮತ್ತೆ ಮುದ್ದ ಮಾಡಂಗಿಲ್ಲ ಮಾಡಿ ಮತ್ತೆ ನೀವು ನೋಡ್ಬೋದು ಈಗ ನಾವು ಅಪ್ಪನ ಆಚಾರ್ಯ ಏನು ರಾಯರವ್ರ ಮನೆಗೆ ಬಂದು ವಸತಿ ಇದ್ರೆ ಅಲ್ಲಿ ಬಂದೀವಿ. ಇಲ್ಲಿ ಟ್ರಾಫಿಕ್ ಐತೆ ಮಳೆ ಆಗಿ ಪೂರ ರಾಡಿ ಎದ್ದೈತಿ ಇಲ್ಲಿ. ಈಗ ಒಳಗೆ ಹೊಂಟೇವಿ. ಇದ ಮನೆ ಅದ ನೋಡ್ರಿ ನಿಮ್ಗೆ ಕ್ಲಿಯರಾಗಿ ಕಾಣ್ತೈತಿ ಈಗ. ಸೊ ಇದ ಮನೆ ಒಳಗೆ ಬಂದು ರಾಯರು ಅಂದ್ರೆ ವಸತಿ ಇದ್ದೋಗಿದ್ರಂತ. ಈಗ ಈ ಮನೆ ನೋಡಕ್ಕೆ ಬಂದು ಅವಾಗಿಂದ ಹಳೆ ಕಾಲದಿಂತನೂ ಹಿಂಗೆ ಐತಿ ಮನೆ, ರಶ್ ಐತಿ. ಒಳಗೆ ಮೊಬೈಲ್ ಅಲಾವ್ ಐತಿ ಗೊತ್ತಿಲ್ಲ, ಬಟ್ ನೋಡೋಣ ಅಂತ ಅಲಾವ್ ಐತೆ ವೀಡಿಯೋ ಮಾಡ್ಕೊಂಡ್ಬರೋಣ. ಬರ್ರಿ ಚಪ್ಪಲಿ ಹಾಕಕ್ಕೆ ಬಂದೀನಿ. ಭಾಳ ಮಳೆ ಇತ್ತು. ಮಳೆ ಒಳಗೆ ಸೇಫಾಗಿ ರೀಚ್ ಆದ್ವಿ ನಾವು ಮನೆಗೆ ರೀಚ್ ಆಗಿ ನಿನ್ನೆ ಸುಮ್ಮ ಮಕ್ಕೊಂಡಿದ್ವಿ. ಈಗ ವಿಡಿಯೋ ಎಂಡ್ ಮಾಡೋಣ ಅಂತಂತೇಳಿ ಬಂದ್ವಿ. ಹೇಳಿ ಇದಾವಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ನೋಡಿದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.